ಈಗ ನೋಡಿ, ಯುನೈಟೆಡ್ ಸ್ಟೇಟ್ಸು ಮತ್ತು ಜಪಾನ್ ಇದ್ದರೆ ಅವರಲ್ಲಿ ತುಂಬ ಕೋಆಪರೇಷನ್ ಇರುತ್ತೆ. ಆದರೆ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದ್ದರೆ ಕಡಿಮೆ ಇರ್ತದೆ. ಕಡಿಮೆ. ಚಂದ್ರನ ಉಗಮದ ಬಗ್ಗೆ ಸುಮಾರು ಒಂದು ಹೈಪೋಥಸಿಸ್ ಇದಾವೆ, ಸಿದ್ಧಾಂತಗಳಿದಾವೆ. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಭೂಮಿಯ ಮಗ ಅಂತ ಹೇಳ್ತಾರೆ ಕೆಲವರು. ಹೇಳ್ತಾರೆ. ಚಂದ್ರ ಇಲ್ದಿದ್ರೆ ಏನಾಗ್ತಿತ್ತು? ಚಂದ್ರ ಇಲ್ಲದಿದ್ರೆ ಏನಾಗ್ತಿತ್ತು ಎಂಬುದು ತುಂಬ. ಈಗ ನೋಡಿ, ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ, ಸೂರ್ಯ ಇಲ್ಲದ್ರೆ ಒಂದು ದಿನ ಹೋಗ್ಬಿಟ್ಟ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ಈ ಆರ್ಬಿಟ್ದಲ್ಲಿ ಇರೋರು ಯಾರೂ ಇಲ್ಲ. ಒಮ್ಗೆಲೆ ಹೋಗಿಬಿಟ್ಟ ಅಂದ್ರೆ ಸೂರ್ಯ, ನೀವು ಒಮ್ಗೆಲೆ ಝುಮ್ ಅಂತ ಮತ್ತೊಂದು ಎಲ್ಲೋ ಕಡೆ ಹೋಗ್ಬಿಡ್ತೀರ. 40 ಸೆಕೆಂಡ್ಸ್ ತನಕ ಏನೋ ಅರ್ಥಕ್ಕೆ ಸ್ವಲ್ಪ ಜೀವ ಇರಬಹುದು. ಅಂದ್ರೆ ಸೂರ್ಯ ಸತ್ತ ನಂತರ ಸತ್ತ ಅಂದ್ರೆ ಹೋದ. ಆದರೆ ಬ್ಲ್ಯಾಕ್ ಹೋಲ್ ಆಗಬೇಕಾದ್ರೆ ಅಂದರೆ ಗ್ರಾವಿಟಿ. ಈಗ ನೋಡಿ, ಯಾವುದೋ ಒಂದು ದೊಡ್ಡ ಮಾಸ್ ಇದೆ ಸೂರ್ಯನಿಗಿಂತ ಹೆಚ್ಚು, ಅದು ನಿಮ್ಮ ಗ್ರಾವಿಟಿ, ಅದರ ಇಂಟರ್ನಲ್ ಗ್ರಾವಿಟಿ ಹೆಚ್ಚಾದರೆ ಎಲ್ಲನೂ ಬಂದು ಒಂದು ಪಾಯಿಂಟಿನಲ್ಲಿ ಆಗಿಬಿಡುತ್ತೆ. ಸರ್, ಸೂರ್ಯ ಎಷ್ಟಾಗ್ಬೋದಾ? ಅದಕ್ಕಿಂತ ಕಡಿಮೆ, ಒಂದು ಪಾಯಿಂಟಿನಲ್ಲಿ. ಈಗ ಜಗತ್ತಿನ ಅತಿ ದೊಡ್ಡ ಒಂದು ಬಾಹ್ಯಾಕಾಶ ಸಂಸ್ಥೆ ಅಂದರೆ ಅದು ನಾಸಾ. ಅದೇ ರೀತಿ ಸ್ಪೇಸ್ ಎಕ್ಸು ಇಲಾನ್ ಮಸ್ಕ್ದವ್ರದ್ದು ಇದೆ. ಅದೇ ರೀತಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆ, ರಷ್ಯಾದವ್ರದ್ದಿದೆ, ಚೈನಾದವ್ರದ್ದಿದೆ. ಸೊ ಇವರೆಲ್ಲ ಮಾಹಿತಿಗಳನ್ನು ಹಂಚ್ಕೊಳ್ತಾರೆ ಸರ್. ಹೇಗೆ ಕೆಲವೊಂದು ನಾಲೆಜ್ ಏನಿದೆ ಅದು ಹಂಚಿಕೊತಾರೆ, ಅಂದರೆ ಅದರದ್ದು ಓಪನ್ ಡಾಕ್ಯುಮೆಂಟ್ಸು ಅಂಥದ್ದೆಲ್ಲ ಇರುತ್ತೆ. ಆದರೆ ಹೆಚ್ಚಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿರುತ್ತೆ, ಯಾವ ಮಟೀರಿಯಲ್ ಯೂಸ್ ಮಾಡಬೇಕು, ಯಾವ ಸಾಫ್ಟ್ವೇರ್ದಲ್ಲಿ ಏನೇನು ನಾವೆಲ್ಲ ಅದನ್ನು ಕರೆಕ್ಟ್ ಮಾಡಬೇಕು ಅಂಥದ್ದನ್ನೆಲ್ಲ ಎಲ್ಲ ಕಂಟ್ರೀಸು ರೆಸ್ಟ್ರಿಕ್ಟೆಡ್ ಇರುತ್ತೆ. ಅದನ್ನು ಯಾರೂ ಹಂಚಿಕೊಳ್ಳೋದಿಲ್ಲ ಅನ್ಲೆಸ್ ನಿಮ್ಮದು ಒಂದು ಜಾಯಿಂಟ್ ವರ್ಕ್ ಇದ್ದರೆ. ಆ ವರ್ಕಿನ ಸಲುವಾಗಿ ಮಾತ್ರ ಹಂಚಿಕೋತಾರೆ. ಈಗ ನೋಡಿ, ಯುನೈಟೆಡ್ ಸ್ಟೇಟ್ಸು ಮತ್ತು ಜಪಾನ್ ಇದ್ದರೆ ಅವರಲ್ಲಿ ತುಂಬ ಕೋಆಪರೇಷನ್ ಇರುತ್ತೆ. ಆದರೆ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದ್ದರೆ ಕಡಿಮೆ ಇರುತ್ತೆ. ಹೀಗೆ ನಾವು ಅಮೇರಿಕಾದಿಂದ ಕಲ್ತಿದ್ದೇವೆ. ನಮ್ಮವರು ಅಲ್ಲಿ ಹೋಗಿ, ಅಥವಾ ಕೆಲವರು ಈ ಚಂದ್ರಯಾನ 1ದಲ್ಲಿ ಅವರ ಇನ್ಸ್ಟ್ರೂಮೆಂಟು ನಮ್ಮ ಚಂದ್ರಯಾನದಲ್ಲಿತ್ತು, ಅದೆಲ್ಲ ಕಲ್ತಿದ್ದೇವೆ ಒಬ್ಬರಿಗೊಬ್ಬರು. ಆದರೆ ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿರುತ್ತಲ್ಲ ಅದು ಶೇರ್ ಮಾಡೋಲ್ಲ. ಅದು ಪೇಟೆಂಟ್ ಆಗಿರ್ತದೆ, ಪೇಟೆಂಟ್ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೆ ಪೇಟೆಂಟ್ ಅಂದರೆ ನೀವು ಇನ್ನೂ ಒಂದು ಪ್ರೈವೇಟ್ ಕಂಪನಿಗೆ ಹಣ ಕೊಟ್ಟು ಅದು ಮಾಡ್ಬೋದು ಕೆಲವೊಂದು, ಆದರೆ ಎಲ್ಲ ಹಾಗೆ ಅದಕ್ಕೂ ಕೊಡೋಲ್ಲ ಅವರು. ಅಲ್ಲಿ ಅದರ ಮೇಲೂ ರಿಸ್ಟ್ರಿಕ್ಷನ್ ಇಟ್ಟಿರ್ತಾರೆ. ಈಗ ಕ್ರಯೋಜೆನಿಕ್ ಇಂಜಿನ್ ಆಯ್ತಲ್ಲ, ಒಂದು ಎಕ್ಸಾಂಪಲ್ ಹೇಳಿ, ಒಬ್ಬರಿಗೆ ಅಡ್ಡಗಾಲ ಹಾಕೋದು ಬೆಳವಣಿಗೆಗೆ. ಈಗ ನೀವು ಬೆಳವಣಿಗೆ ಎಲ್ಲ ಕಡೆ ಮಾಡಬಾರ್ದು ಅಂತ ಸ್ವಲ್ಪ ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ ಎಲ್ಲದಕ್ಕ ಮೇಲೆ. ಸ್ಪೇಸ್ ಸ್ಟೇಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಅರ್ತ್ ಮೇಲೆ ಎಷ್ಟು ಆರ್ಬಿಟ್ ಮೇಲೆ ಮಾಡಿರ್ತಾರೆ, ಅದನ್ನು ಯಾಕೆ ಮಾಡಿರ್ತಾರೆ ಸರ್? ಅಂದರೆ ಏನಿದೆ, ಇದು ಈಗ ಇರೋದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಇದೆ. ಅದೆಲ್ಲ ಎಲ್ಲ ಕಂಟ್ರೀಸ್ ಕೂಡಿ ಮಾಡಿದ್ದು. ಅಂದರೆ ಭಾರತನೂ ಶೇರ್ ಮಾಡಿದೆ. ಅದು ಭಾರತ ಶೇರ್ ಮಾಡೋದಲ್ಲ, ಯಾಕಂದರೆ ಅದಕ್ಕೆ ಮೆಂಬರ್ ಆಗಲಿಕ್ಕೆ ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್, ಅದಕ್ಕೆ ಹಣ ಕೊಡಬೇಕಾಗ್ತದೆ. ಕೆಲವೊಂದು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಅಂದರೆ ಅದು ಕಾನ್ಸ್ಟಂಟ್ ಆಗಿ ಅರ್ಥದ ಮೇಲೆ ಇರುತ್ತೆ. 400 ಕಿಲೋಮೀಟರ್ಸ್ ಅಷ್ಟೇ ಅದರ ಮೇಲೆ ಇರುತ್ತೆ. ಆಮೇಲೆ ಅಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟು ಎಲ್ಲ ಇರುತ್ತೆ. ಅದರಿಂದ ನಿಮ್ಮ ಕ್ಲೌಡ್ಸ್ ಬಗ್ಗೆ ಎಲ್ಲ, ಸಮುದ್ರದ ಬಗ್ಗೆ ಎಲ್ಲದರ ಬಗ್ಗೆಯೂ ನೀವು ಯಾವಾಗಲೂ ಕಾನ್ಸ್ಟಂಟ್ ಆಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ತಗೋತಿರಬೇಕು. ಅಥವಾ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಲ್ಲಿ. ಅಂದರೆ ಅಲ್ಲಿ ಗ್ರಾವಿಟಿ ಕಡಿಮೆ ಇದೆ ಅಲ್ಲ, ಮೈಕ್ರೋಗ್ರಾವಿಟಿ ಅಂತಾರೆ. ಮೈಕ್ರೋಗ್ರಾವಿಟಿಯಲ್ಲಿ ಕ್ರಿಸ್ಟಲೈಸೇಷನ್ ಹೇಗಾಗತ್ತೆ, ಕೆಲವೊಂದು ಅಂದರೆ ಬಯಾಲಜಿಕಲಿ ಹೇಗೆ ಗ್ರೋ ಆಗುತ್ತೆ, ಅದರಲ್ಲಿ ಏನಾದರೂ ಅರ್ಥದ ಮೇಲೆ ಇದ್ದಾಗ ಗ್ರೋ ಆಗೋದು ಮತ್ತು ಅಲ್ಲಿ ಗ್ರೋ ಆಗೋದು ಏನಾದರೂ ಡಿಫ್ರೆನ್ಸಸ್ ಇದೆಯಾ, ಅಲ್ಲಿ ಸೀಡ್ಸು ಹೆಚ್ಚಿಗೆ ಈಲ್ಡಿಂಗ್ ಇದೆಯಾ, ಇಂಥದ್ದೆಲ್ಲ ಕೆಲವೊಂದು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟು. ಮತ್ತು ಕ್ಲೌಡ್ಸ್ ಬಗ್ಗೆ, ಕ್ಲೌಡ್ಗಿಂತ ಮೇಲೆ ಇರ್ತಲ್ಲ. ಕ್ಲೌಡ್ ಇದು 400 ಕಿಲೋಮೀಟರ್, ಕ್ಲೌಡ್ಸ್ ಭಾಳ ಆದರೆ 10-15 ಕಿಲೋಮೀಟರ್ ಅಷ್ಟೇ. ಸೊ ಇದು 400 ಕಿಲೋಮೀಟರ್ಸ್ ಇದೆ. ಎಲ್ಲದಕ್ಕೂ ಸಲುವಾಗಿ ಅದನ್ನು ಮಾಡಿರ್ತಾರೆ. ಆಮೇಲೆ ಇಲ್ಲಿಂದ ಅಲ್ಲಿ ಹೋಗ್ಬೋದು ಮನುಷ್ಯರು, ಒಂದು ಮಾಡ್ಯೂಲ್ದಿಂದ. ಆಮೇಲೆ ಅಲ್ಲಿಂದ ಬರಬಹುದು. ಹೀಗೆ ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸು ಎಲ್ಲ ಮಾಡಲಿಕ್ಕೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಆದರೆ ಈಗ ಚೈನಾದವರು ತಮ್ಮದೇ ಒಂದು ಸ್ಪೇಸ್ ಸ್ಟೇಷನ್ ಮಾಡಿದ್ದಾರೆ.
ಆದರೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಗೌಪ್ಯವಾಗಿರ್ತಾರೆ ಸಾಮಾನ್ಯ. ಆದರೆ ನಮ್ಮ ಇಂಡಿಯಾದವರು ಒಂದು ಮಾಡಬೇಕು, ಇನ್ನೊಂದು 10-15 ವರ್ಷದಲ್ಲಿ ಆಗಬೇಕು ಅಂತ ಇದೆ. ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಅದು ಮಾಡಬೇಕು ಅಂತ ಒಂದು ವಿಚಾರ ಇದೆ. ಅದು ಸರ್ ಅಲ್ಲಿಂದ ಅಲ್ಲಿ ಸ್ಯಾಟಲೈಟನ್ನು ಲಾಂಚ್ ಮಾಡ್ಬೋದಲ್ಲ? ಅಲ್ಲಿದನ್ನು ಮಾಡ್ಬೋದು. ಅಲ್ಲಿದನ್ನು ಕಡಿಮೆ ಖರ್ಚು ಬರ್ಬೋದು. ಕಡಿಮೆ ಅಂದರೆ ಬಿಕಾಸ್ ಗ್ರಾವಿಟಿ ಅಲ್ಲಿ ಕಡಿಮೆ ಇರುತ್ತಲ್ಲ, ಅಷ್ಟೇ 400 ಕಿಲೋಮೀಟರ್ ಮೇಲೆ ಅಂದರೆ ಕಡಿಮೆ ಆಯಿತು ಗ್ರಾವಿಟಿ. ಅಲ್ಲಿದನ್ನು ಮಾಡ್ಬೋದು. ಹಾಗೆ ಮೊದಲು ಸ್ಪೇಸ್ ಶಟಲ್ ಇತ್ತಲ್ಲ, ಅದರಿಂದನೂ ಮಾಡ್ತಿದ್ರಲ್ಲ ಲಾಂಚು, ಅದೆಲ್ಲ ಇತ್ತು. ಆದರೆ ಎಲ್ಲದಕ್ಕೂ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದಲ್ಲ. ಅದಕ್ಕೆ ಈ ವಿಷಯದಲ್ಲಿ ಎಲ್ಲರೂ ತಮ್ಮದೇ ಮಾಡಬೇಕು ಅಂಥೇಳಿ ಇಂಡಿಯಾದವರು, ಇಂಡಿಯಾ ಅಂದರೆ ದೊಡ್ಡ ಕಂಟ್ರಿ ಇದೆ ಅಲ್ಲ, ಸೊ ವಿ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ವೇರ್ ವಿತ್ ಆಲ್ಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದೀಸ್ ಥಿಂಗ್ಸ್. ಅದನ್ನು ಮಾಡ್ತಾ ಇರಬೇಕು ಅಂತ ಇದೆ. ಭೂಮಿಯ ನ್ಯಾಚುರಲ್ ಸ್ಯಾಟಲೈಟು ಚಂದ್ರ. ಈ ಚಂದ್ರನ ಉಗಮದ ಬಗ್ಗೆ ಸುಮಾರು ಒಂದು ಹೈಪೋಥಸಿಸ್ ಇದಾವೆ, ಸಿದ್ಧಾಂತಗಳಿದ್ದಾವೆ. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಭೂಮಿಯ ಮಗ ಅಂತ ಹೇಳ್ತಾರೆ ಕೆಲವರು, ಚಂದ್ರ ಹೇಳ್ತಾರೆ. ಆದರೆ ಯಾವುದು ಎಂಬುದು ನಿರ್ಖರವಾಗಿ ಹೇಳಲಿಕ್ಕೆ ಬರುವುದು ಕಷ್ಟ ಇದೆ. 3-4 ಥರದ ವಿಚಾರಗಳಿವೆ. ಒಂದು ಯಾವುದೋ ಒಂದು ಇನ್ನೊಂದು ದೊಡ್ಡ ಪ್ಲಾನೆಟ್ಟು ಮೊದಲು ಬಂದು ಪೃಥ್ವಿಗೆ ಬಡಿದು, ಅಂದರೆ ಕೊಲಿಜನ್ ಆದರೆ ಸ್ವಲ್ಪ ಭಾಗ ಅರ್ಥದ್ದು ಹೋತು ಹೊರಗೆ, ಅದು ತಿರುಗಿ ಗೊತ್ತಾ ಅರ್ಥದ ಸುತ್ತ ತಿರುಗುತ್ತಾ ಮೂನ್ ಆಯಿತು. ಒಂದು ಅದಕ್ಕೆ ಜಾಯಿಂಟ್ ಬಾಡಿ ಹೈಪೋಥಸಿಸ್ ಅಂತ ಹೇಳ್ತಾರೆ. ಅದೊಂದು ಇದು ಆಗಿದೆ ಅಂತ. ಇಲ್ಲದ್ರೆ ಇನ್ನೊಂದು ಅಂದರೆ ಇಲ್ಲಿದ ನಾವು ಅದು ಮೊದಲೇ ಉಗಮ ಆದಾಗ ಎಲ್ಲ ಕಡೆ ಪ್ಲ್ಯಾನೆಟ್ಸು ಎಲ್ಲ ಆಗ್ತಿತ್ತಲ್ಲ, ಆವಾಗಲೇ ಇವು ಎರಡು ಬೇರೆ ಬೇರೆ ಇದ್ದವು. ಅದರಿಂದನೇ ಆಮೇಲೆ ಇದು ಸ್ವಲ್ಪ ದೂರ ಹೋಗಿ ಸ್ಯಾಟಲೈಟ್ ಆಯಿತು ಅಂತ. ಆಮೇಲೆ ಇನ್ನೂ ಒಂದು ವಿಷಯ ಏನಿದೆ ಅಂದರೆ, ಚಂದ್ರ ಎಲ್ಲಿಯೋ ಇದ್ದ, ಹೀಗೆ ಸಲ ಆಸ್ಟರಾಯ್ಡ್ಸು ಮತ್ತು ಕಾಮೆಟ್ಸು ಬರ್ತಾ ಇದೆಯಲ್ಲ, ಹಾಗೆ ಎಲ್ಲಿಯೋ ಹೊಂಟಿತ್ತು. ಅದು ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟ್ ಆಗಿ ಹೇಗೆ. ಸೊ ಹೀಗೆಲ್ಲ ಥಿಯರಿ ಇದೆ. ಆದರೆ ಇದರಲ್ಲಿ ಯಾವುದು ಸರಿ ಎಂಬುದು ಪೂರ್ತಿಯಾಗಿ ಹೇಳಲಿಕ್ಕೆ ಬರೋಲ್ಲ. ಡೆಫಿನೆಟ್ಲಿ ಈಗ ಹೋದದ್ದು ನಮಗೆ ಅಂದರೆ ಈಗ ಏನು ಚಂದ್ರಯಾನ, ಅಮೇರಿಕಾದವರು, ರಷ್ಯಾದವರು, ಜಪಾನ್ದವರು, ಚೈನಾ, ಇಂಡಿಯಾ ಎಲ್ಲರೂ ಹೋಗಿ ಏನೇನು ಕಂಡು ಹಿಡಿದಿದ್ದಾರಲ್ಲ, ಅದರ ಮೇಲಿಂದ ಏನಿಸುತ್ತೆ, ಅಲ್ಲಿಯ ರಾಕ್ಸು ಅಲ್ಲಿ ಏನಿದೆಯಲ್ಲ ಅದೆಲ್ಲ ಸಿಮಿಲರ್ ಟು ಅರ್ತ್ ಇದೆ. ಸೊ ಇಲ್ಲಿ ಸಾಯಿಲ್ ಸ್ಯಾಂಪಲ್, ಇಷ್ಟೇ. ಆದರೆ ಅಟ್ಮಾಸ್ಫಿಯರ್ ಇಲ್ಲಲ್ಲ, ಹೀಗಾಗಿ ಅದರದ್ದು ಪುಡಿ ಹಾಗೆ ಇರುತ್ತೆ, ಅಂದರೆ ಸಾಲಿಡ್ ಹಾಗೆ ಇಲ್ಲ. ಆಮೇಲೆ ಸನ್ಸ್ ರೇಡಿಯೇಷನ್ನು, ಮೀಟಿಯೋರೈಟ್ ಬಂದು ಬಡಿಯುತ್ತೆ, ಹೀಗೆಲ್ಲ ಇದೆ ಅಲ್ಲಿ. ನಮ್ಮಲ್ಲಿ ಹಾಗೆ ಇಲ್ಲ, ಯಾಕಂದರೆ ವಾತಾವರಣ ಇದೆ, ನಮ್ಮದು ಪ್ರೊಟೆಕ್ಷನ್ ಇದೆ. ಹೀಗಾಗಿ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ನಮ್ಮ ಪ್ರಕಾರ ಈಗ ಅದು ನಮ್ಮಿಂದನೇ ಇರಬೇಕು ಅಂದ. ವೆದರ್ ಸಮಥಿಂಗ್ ಹ್ಯಾಸ್ ಹಿಟ್ ಆ್ಯಂಡ್ ಕೊಲೈಡೆಡ್ ಆ್ಯಂಡ್ ಟೇಕನ್, ಆರ್ it has been formed together, two things, that may be true, not the something like a comet or any such thing, but one doesn't know. ಈಗ ಚಂದ್ರ ಇಲ್ದಿದ್ರೆ ಏನಾಗ್ತಿತ್ತು? ಚಂದ್ರ ಇಲ್ಲಿದ್ರೆ ಏನಾಗ್ತಿತ್ತು ಎಂಬುದು ತುಂಬ ಕ್ಲಿಷ್ಟ ವಿಷಯ. ಚಂದ್ರ ಇಲ್ಲಿದ್ರೆ ಚಂದ್ರನ ಗ್ರಾವಿಟಿಯಿಂದನೂ ನಮ್ಮಲ್ಲಿ ಟೈಡ್ಸ್ ಸಮುದ್ರ ಸಾಗರಗಳಲ್ಲಿ, ಆ ಸಮುದ್ರದಿಂದ ಎಲ್ಲ ಕಡೆ ಏನಾಗುತ್ತೆ, ಅದು ಎಲ್ಲದು ನೀರು, ಆಮೇಲೆ ನ್ಯೂಟ್ರಿಯೆಂಟ್ಸು ಅದೆಲ್ಲ ಇದು ಆದಾಗೆ ಆಗುತ್ತೆ. ಹೀಗಾಗಿ ಅದರಿಂದ ಒಂಥರದ ಡೈನಾಮಿಕ್ ಇಕ್ವಿಲಿಬ್ರಿಯಂ ಬಂದ ಹಾಗೆ ಬರುತ್ತೆ. ಅರ್ಥದ್ದು ಕ್ಲೈಮೇಟ್ ಸ್ಟೆಬಿಲಿಟಿ ಒಂದು ಥರ ಬಂದಿದೆ. ಆಮೇಲೆ ಈಗ ನೋಡಿ ಫಿಶ್ಶು, ಅದು ಇದು ಎಲ್ಲ, ದೇ ಆರ್ ಆಲ್ ಡಿಪೆಂಡೆಂಟ್. ಆ್ಯಂಡ್ ದೆರ್ ಇಸ್ ಅ ಲೈಟ್, ಆಲ್ದೋ ಇಟ್ ಡಸಂಟ್ ಹ್ಯಾವ್ ಲೈಟ್ ಆಫ್ ಇಟ್ಸ್ ಓನ್, ಬಟ್ ಸನ್ಲೈಟ್ ವಿಚ್ ಕಮ್ಸ್ ಇಟ್ ರಿಫ್ಲೆಕ್ಟ್ಸ್. ಪೂರ್ಣಿಮೆ ಅಲ್ಲ, ನೈಟ್ ಆಲ್ಸೋ. ದಟ್ ಮೀನ್ಸ್ ಡ್ಯೂರಿಂಗ್ ದ ನೈಟ್ there is a light which goes in the oceans also. So it provides certain life thing for all those bio things which are there in the sea also. So mainly surface alli phytoplankton, zooplankton ಅವರಿಗೆಲ್ಲ ಲೈಟ್ ಕೊಡ್ತದೆ. So it is not a sun, but there is some amount of light, etc. So it is very difficult to imagine
ಇಫ್ ದೆರ್ ವಾಸ್ ನೋ ಮೂನ್ ಇಲ್ದೇ ಇದ್ರೆ ತುಂಬಾ ಕಷ್ಟ ಆಗ್ತದೆ. ತುಂಬಾ ಕಷ್ಟ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಈಗ ನೋಡಿ ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ, ಸೂರ್ಯ ಇಲ್ಲದ್ರೆ ಒಂದು ದಿನ ಹೋಗ್ಬಿಟ್ಟ ಅಂದ್ರೆ ಏನಾಗುತ್ತೆ? ಅಂದ್ರೆ ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ಈ ಆರ್ಬಿಟ್ದಲ್ಲಿ ಇರೋರು ಯಾರೂ ಇಲ್ಲ. ಹೌದು, ಒಮ್ಗೆಲೆ ಹೋಗಿಬಿಟ್ಟ ಅಂದ್ರೆ ಸೂರ್ಯ, ನೀವು ಒಮ್ಗೆಲೆ ಝುಮ್ ಅಂತ ಮತ್ತೊಂದು ಎಲ್ಲೋ ಕಡೆ ಹೋಗ್ಬಿಡ್ತೀರಾ. ಹೌದು, ನಾವೀಗ ಒಂದು ಕಲ್ಲನ್ನು ಹಿಂಗೆ ತಿರುಗಿಸ್ತಾ ಇರ್ಬೇಕಾದ್ರೆ ಹೋಗ್ಬಿಡುತ್ತೆ, ಹಿಂಗೆ ಬಿಟ್ಬಿಟ್ರೆ ಅದು ಒಂದು ಸ್ಟ್ರೇಟ್ ಲೈನ್ ಹೋಗ್ಬಿಡ್ತದೆ. ಅದರಿಂದ ಎರಡನೇ ಕಾರಣ ಏನಾಗುತ್ತೆ, ಅದರಿಂದ ಹೀಟ್ ಇಲ್ಲ ಅಂದ್ರೆ ಟೆಂಪ್ರೇಚರ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಈಗ ನೆಪ್ಚೂನ್ ಯುರೇನಸ್ ಎಲ್ಲ ಆಗ್ತದೆ ಹಾಗೆ ನಿಮ್ದು ಎಲ್ಲ 0 ಅದಕ್ಕಿಂತ ಕಡಿಮೆ ಆಗಿಬಿಡುತ್ತೆ. ಅಟ್ಮಾಸ್ಫಿಯರ್ ಎಲ್ಲ ಫ್ರೋಸನ್ ಇರುತ್ತೆ ಅಲ್ವಾ, ಕಂಪ್ಲೀಟ್ಲಿ. ಸೊ ಲೈಫ್ ಇರೋಲ್ಲ ಅಂತ ಕೆಲವೊಬ್ಬರು ಇದರ ಬಗ್ಗೆ ತುಂಬ ವಿಶ್ಲೇಷಣೆ ಇದೆ ಇಂಟರ್ನೆಟ್ದಲ್ಲಿ. ಸೂರ್ಯ ಹೋದರೆ ಏನಾಗುತ್ತೆ ಅಂತ. ನಮ್ಮ ಒಬ್ಬ ಫ್ರೆಂಡು ಇಲ್ಲಿ ಕರ್ನಾಟಕ ಕಾಲೇಜಲ್ಲಿ ಇದ್ದಾರು, ಮ್ಯಾನೇಜ್ಮೆಂಟಲ್ಲಿ ಇದ್ದಾರೆ, ಬಿರಾದಾರ್ ಅಂತಿರ್ಬೋದು ಏನೋ ಅವರು, ಅಶೋಕ್ ಬಿರಾದಾರ್. ಅವರು ಒಂದು ನನ್ನ ಕಡೆ ಬಂದಿದ್ದರು, ಇಂಥದ್ದೊಂದು ಸ್ಮಾಲ್ ಮೂವಿ ಮಾಡ್ತೇನೆ ನಾನು ಅಂತ. ಆಮೇಲೆ ಏನು ಬೆಳೆಯೋಲ್ಲ, ಅರ್ಥದ ಒಳಗೆ ಸ್ವಲ್ಪ ಹೀಟ್ ಇದೆ, ನಿಮಗೆ ಗೊತ್ತಲ್ಲ ಥರ್ಮಲ್ ಎನರ್ಜಿ ಆಗಿ ಅದು ಸ್ವಲ್ಪ 40 ಸೆಕೆಂಡ್ಸ್ ತನಕ ಏನೋ ಅರ್ಥಕ್ಕೆ ಸ್ವಲ್ಪ ಜೀವ ಇರಬಹುದು. ಅಂದ್ರೆ ಸೂರ್ಯ ಸತ್ತ ನಂತರ ಅಂದ್ರೆ ಹೋದ ಇಲ್ದಿದ್ರೆ ಇನ್ನೊಂದು ಈಗ ನೋಡಿ 3.8 ಬಿಲಿಯನ್ ಇಯರ್ಸ್ ಏನೋ ಅರ್ತ್ ಓಲ್ಡ್. ಈಗ ಅನದರ್ 3 ಬಿಲಿಯನ್ ಇಯರ್ಸ್ಗೆ ಏನಾಗುತ್ತೆ ಅಂದರೆ, ಪುಸ್ತಕದ ಪ್ರಕಾರ ನಾನು ನೋಡಿದ್ದೇನೆ, ಸೂರ್ಯ ಒಂದು ಎಕ್ಸ್ಪಾಂಡ್ ಆಗ್ತಾ 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 ರೆಡ್ ಜಾಯಿಂಟ್ ಅಂತ ಆಗ್ತಾನೆ. ಆ ರೆಡ್ ಜಾಯಿಂಟ್ ಇಷ್ಟು ದೊಡ್ಡದಾಗತ್ತಲ್ಲ, ಅದರಲ್ಲಿಯೇ ಅರ್ಥ ಒಳಗೊಳ್ಬಿಡ್ತದೆ. ಸೂರ್ಯ ದೊಡ್ಡದಾಗ್ತಾ ಹೋಗ್ತಾನೆ, ಜ್ವಾಲೆಗಳು, ಅವನ ಸೌರ ಜ್ವಾಲೆಗಳು ಭೂಮಿಯನ್ನ ಒಳಗೊಂಡು ಬಿಡ್ತದೆ. ಭೂಮಿ ಮುಖ್ಯವಾಗಿ ಫಸ್ಟ್ ಬುಧ ಹೋಗ್ತಾನೆ, ಶುಕ್ರ ಹೋಗ್ತಾನೆ, ಬುಧ ಇದ್ರ ಒಳಗೆ ಭೂಮಿ ಹೋಗ್ತಾನೆ, ಯಾರು ಇರೋಲ್ಲ. ಅದು ಬಿಲಿಯನ್ಸ್ ಅಂದ್ರೆ ತುಂಬಾ ಆಯ್ತು, ತುಂಬಾ ಚೆನ್ನಾಗಿ ಇದು. ಅದಕ್ಕೆ ಇದು ಆದರೆ ಪ್ರತಿಯೊಂದಕ್ಕೂ ಕಾರಣ ಫಿಸಿಕ್ಸ್ದು ಬೇಸಿಸ್ ಇರುತ್ತೆ ಎಲ್ಲದಕ್ಕೂ. ಹೌದು, ಕೆಲವೊಂದು ಹೀಗೆ ರೆಡ್ ಜಾಯಿಂಟ್ ಆಗುತ್ತೆ, ಆದರೆ ಸೂರ್ಯನಿಗಿಂತ ದೊಡ್ಡವು ಇರ್ತಾವಲ್ಲ ಸ್ಟಾರು, ಅವು ಹಾಗೆ ಆಗೋಲ್ಲ. ಅವು ಒಂದು ಥರ ಬೇರೆ ಆಗುತ್ತವೆ, ನ್ಯೂಟ್ರಾನ್ ಸ್ಟಾರು ಅಥವಾ ಬ್ಲ್ಯಾಕ್ ಹೋಲು ಹಾಗೆ. ಅದಕ್ಕೆ ಬರೋಣ ಸರ್. ಈಗ ಬ್ಲ್ಯಾಕ್ ಹೋಲ್ ಆಗಬೇಕಾದ್ರೆ ಅಂದರೆ ಗ್ರಾವಿಟಿ. ಈಗ ನೋಡಿ, ಯಾವುದೋ ಒಂದು ದೊಡ್ಡ ಮಾಸ್ ಇದೆ ಸೂರ್ಯನಿಗಿಂತ ಹೆಚ್ಚು, ಅದು ನಿಮ್ಮ ಗ್ರಾವಿಟಿ, ಅದರ ಇಂಟರ್ನಲ್ ಗ್ರಾವಿಟಿ ಹೆಚ್ಚಾದರೆ ಎಲ್ಲನೂ ಒಂದು ಪಾಯಿಂಟಿನಲ್ಲಿ ಆಗಿಬಿಡುತ್ತೆ. ಸರ್, ಸೂರ್ಯ ಎಷ್ಟಾಗ್ಬೋದಾ? ಅದಕ್ಕಿಂತ ಕಡಿಮೆ, ಒಂದು ಪಾಯಿಂಟಿನಲ್ಲಿ. ಬ್ಲ್ಯಾಕ್ ಹೋಲ್ ಅಂದ್ರೆ ಸೂರ್ಯ ಕುಗ್ಗಿ ಈ ಹಂತಕ್ಕೆ ಬಂದಿರ್ತಾನೆ. ಇಷ್ಟು ಸಣ್ಣದಾಗ್ಬೋದು, ಇದಕ್ಕಿಂತ ಸಣ್ಣದಾಗ್ಬೋದು. ಆಮೇಲೆ ಗ್ರಾವಿಟಿ ತುಂಬಾ ಹೆಚ್ಚು. ಇವನ್ ಲೈಟ್ ಕ್ಯಾನ್ ಎಸ್ಕೇಪ್, ಲೈಟು ಸಹ ಎಸ್ಕೇಪ್ ಆಗುದಿಲ್ಲ. ಲೈಟು ಇದರಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅದನ್ನು ಕಂಡು ಹಿಡಿಯೋದು ತುಂಬಾ ಕಷ್ಟ. ಆದರೆ ಅಂಥವು ಇನ್ನೊಂದರ ಸಂಗಡ ಏನಾದರೂ ರೊಟೇಟ್ ಆಗ್ತಾ ಇದ್ರೆ, ಇನ್ನೊಂದು ಸ್ಟಾರ್ ಸಂಗಡ ಅದನ್ನು ಕಂಡು ಹಿಡಿಯುತ್ತಾರೆ. ಈಗ ನಮ್ಮ ಹೆಚ್ಚು ಥರದ ಬಿಗ್ ಟೆಲಿಸ್ಕೋಪ್ಸು ಅವೆಲ್ಲ ಇದೆಯಲ್ಲ, ಅದರಿಂದ ಕಂಡು ಹಿಡಿತಾರೆ. ಆದರೆ ಆ ವಿಷಯನೇ ತುಂಬ ದೊಡ್ಡ ವಿಷಯ. ಅದಕ್ಕೆ ನಿಮಗೆ ಇನ್ನೊಬ್ಬ ವೈಜ್ಞಾನಿಕನೇ ಬೇಕು. ಇಲ್ಲಿ ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್, ಇದನ್ನೇ ಪ್ರಪಂಚ ಆಗಿದೆ ಅಂದ್ಕೊಂಡು ಈಗ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಬ್ರು ಏನು ಹೇಳ್ತಾರೆ, ಇವೆಲ್ಲ ಅದೇನಿದೆ ಐನ್ಸ್ಟೈನ್ದಿಂದ ಏನು ಇಕ್ವೇಷನ್ಸ್ ಏನಿದೆ ನೋಡಿ, ಮೊದಲಿನ ಇಕ್ವೇಷನ್ಸು, ಗ್ರಾವಿಟೇಷನಲ್ ಇಕ್ವೇಷನ್ಸು, ಕಾಸ್ಮಾಲಜಿ, ಅವೆಲ್ಲ ಮ್ಯಾಥಮೆಟಿಕ್ಸ್ದಿಂದ ಸಾಲ್ವ್ ಮಾಡಿ ಅದರ ಬೇರೆ ಬೇರೆ ಥರದ್ದು ಅದರ ಕಾನ್ಸಿಕ್ವೆನ್ಸಸ್ ಅಂತ ಇದೆಲ್ಲ ಮಾಡ್ತಾರೆ. ಆದರೆ ಅದನ್ನು ತುಂಬ ಕಷ್ಟ, ಅಬ್ಸರ್ವೇಷನ್ ಇಲ್ಲದ್ರೆ ಯಾವುದು ಸರಿ ಅಂತ ಹೇಳೋದು ಕಷ್ಟ. ಈಗ ನೋಡಿ, ಕೊನೆಗೆ ಈಗ ನಿಮಗೆ ಲೈಟ್ ಇದೆ, ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೀರಾ. ಆಮೇಲೆ ನ್ಯೂಕ್ಲಿಯರ್ ಫೋರ್ಸಸ್ ಅಂತಿವೆ, ಅಂದರೆ ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅನ್ನು ಗಟ್ಟಿ ಹಿಡಿದಿರ್ತದಲ್ಲ, ಅದಕ್ಕೆ ನ್ಯೂಕ್ಲಿಯರ್ ಫೋರ್ಸಸ್. ಆಮೇಲೆ ಇದರ ಸಮ್ ವೀಕ್ ಫೋರ್ಸಸ್ಸು ಅಂತ ಹೇಳ್ತಾರೆ. ಈಗ ಎಲೆಕ್ಟ್ರಾನು, ಈಗ ಆಲ್ಫಾ ಪಾರ್ಟಿಕಲ್ ಅದು ಇಜೆಕ್ಟ್ ಆಯಿತು ಅದಕ್ಕೆ. ಆದರೆ ಇನ್ನೊಂದು ಫೋರ್ಸ್ ಅಂದರೆ ಗ್ರಾವಿಟೇಷನಲ್ ಫೋರ್ಸು. ಗ್ರಾವಿಟೇಷನಲ್ ಫೋರ್ಸಿಗೂ ವೇವ್ಸ್ ಇದೆಯಾ? ಗ್ರಾವಿಟೇಷನಲ್ ವೇವ್ಸ್ ಅಂತಾರೆ. ಗ್ರಾವಿಟೇಷನಲ್ ವೇವ್ಸ್ ಅದು
ಅದನ್ನು ಕಂಡುಹಿಡಿಯಲಿಕ್ಕೆ ಒಬ್ಬರು ಮೊದಲು ಅದು ಹೀಗೆ ಇರಬೇಕು ಅಂತ ಒಬ್ಬರು ಇದನ್ನು ಮಾಡಿದರು ಥಿಯರಿ. ಅದನ್ನು ಹೇಗೆ ಕಂಡುಹಿಡಿಯಬೇಕು ಅಂದರೆ ವೆನ್ ಟೂ ವೆರಿ ಬಿಗ್ ಮಾಸ್ ಆಬ್ಜೆಕ್ಟ್, ಬ್ಲ್ಯಾಕ್ ಹೋಲ್, ಎರಡು ವಸ್ತುಗಳು ಅವು ಎರಡು ರಾಶಿ ಇರುವಂಥದ್ದು ಕೊಲ್ಯಾಪ್ಸ್ ಆದರೆ ಆವಾಗ ಗ್ರಾವಿಟಿ ವೇವ್ಸ್ ಆರ್ ಫಾರ್ಮ್ಡ್. ಆ ಗ್ರಾವಿಟಿ ವೇವ್ಸು ಹೋಗ್ತಾ ಇರುತ್ತೆ ಯೂನಿವರ್ಸ್ದಲ್ಲಿ. ಅದು ಹೋಗ್ತಾ ಇರಬೇಕಾದ್ರೆ ಒಂದು ಹೀಗೆ, ಇನ್ನೊಂದು ಪರ್ಪೆಂಡಿಕ್ಯುಲರ್. ಆ ಎರಡರಲ್ಲಿ ನಿಮ್ಮ ಲೇಸರ್ ಬೀಮ್ಸ್ ಇದ್ದರೆ ಅದು ಒಂದನ್ನು ಮತ್ತು ಎರಡದ್ದು ಇಂಟರ್ಫಿಯರೆನ್ಸ್ ಮಾಡಿದರೆ ಅದರಲ್ಲಿ ಶಿಫ್ಟ್ ಆಗುತ್ತೆ ಗ್ರಾವಿಟಿ ವೇವ್ಸ್ ಬಂದಾಗ, ಡಿಸ್ಪ್ಲೇಸ್ಮೆಂಟ್ ಆದಾಗ. ಅದನ್ನು ಕಂಡು ಹಿಡಿದು ಈಗ ಸ್ವಲ್ಪ 3-4 ವರ್ಷದ ಹಿಂದೆ ಗ್ರಾವಿಟಿ ವೇವ್ಸ್ ಇದೆ ಅಂತ ಕಂಡು ಹಿಡಿದು ಆಲ್ಬರ್ಟ್ ಐನ್ಸ್ಟೈನ್ ಅವರು ಅವಾಗ ಹೇಳಿದ್ದು ಈಗ ಸತ್ಯ ಆಗಿದೆ ಅಂದ್ಕೊಂಡು ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ. ಅದೊಂದು 100 ಮಂದಿ ಕೊಟ್ಟಿದ್ದಾರೆ, 200 ಮಂದಿ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಅದರಲ್ಲಿ ನಮ್ಮ ಇಂಡಿಯಾದವರು ಕೆಲವೊಬ್ಬರು ಪರ್ಟಿಕ್ಯುಲರ್ಲಿ ಅಲ್ಲಿ ಒಂದು ಅಯೂಕ ಅಂತ ಇದೆ, ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಅಂತ ಪುಣೆದಲ್ಲಿ. ಅಲ್ಲಿ ಒಬ್ಬರಿದ್ದಾರೆ, ನಮ್ಮ ಗೆಳೆಯನೊಬ್ಬರಿದ್ದಾನೆ ಸಂಜೀವ್ ಧುರಂಧರ್ ಅಂತ. ಅವನು ಅದರಲ್ಲಿ ಮ್ಯಾಥಮೆಟಿಕ್ಸ್, ಅದು ತುಂಬ ನಾಯ್ಸೇ ಇರುತ್ತೆ. ಆ ನಾಯ್ಸ್ ಎಲ್ಲ ಕಟ್ ಮಾಡಿ 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 ಅದರಲ್ಲಿ ನಾಯ್ಸನ್ನು ಹೆಂಗೆ ಇದು ಮಾಡ್ತಾರೆ? ನಮ್ಗೆ ಕೇಳಿಸೋದಿಲ್ಲ ನಾಯ್ಸು. ಅದಕ್ಕೆ ನಾಯ್ಸನ್ನು ಸಪ್ರೆಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಮ್ಯಾಥಮೆಟಿಕ್ಸ್ ಇರುತ್ತೆ. ಈಗ ಸ್ಪೇಸಲ್ಲಿ ಅದು ಕೊಲಿಷನ್ ಆಗ್ತಾ ಇರ್ತದೆ, ಅದು ಗ್ರಾವಿಟೇಷನಲ್ ವೇವ್ಸ್ ಬರ್ತಾನೆ ಇರ್ತವೆ. ಅದನ್ನು ಕಂಡು ಹಿಡಿಯಬೇಕಲ್ಲ, ಅದು ಅದರ ಮೇಲಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಆಯಿತು ಅದೆಲ್ಲ ಕಂಡು ಹಿಡಿದು ಆ ಟೆಕ್ನಾಲಜಿ ಮತ್ತು ಡೆವಲಪ್ ಆಗಬೇಕಂತ ಹೇಳ್ತಾ ಇದೆ.